ಲೈಫ್ ಸ್ಟೈಲ್ ಅಂದರೆ ಮೊದಲು ಒಂದು 30 ವರ್ಷದ ಹಿಂದೆ ನಾವು ಯೋಚನೆ ಮಾಡಿದ್ರೆ ಅವಾಗ ಕಾರ್ಗಳು ಕಮ್ಮಿ ಇತ್ತು, ಬೈಕ್ಗಳು ಕಮ್ಮಿ ಇತ್ತು, ಸ್ಕೂಟರ್ಗಳು ಕಮ್ಮಿ ಇತ್ತು. ಅವಾಗೆಲ್ಲ ಎಲ್ಲೇ ಹೋಗ್ಬೇಕಂದ್ರೂ ನಡ್ಕೊಂಡು ಹೋಗ್ತಾ ಇದ್ರು. ಮನೆಗೆ ವಸ್ತುಗಳು ತರಬೇಕಂದ್ರೂ ನಡ್ಕೊಂಡೇ ತೊಗೊಂಬರ್ತಾ ಇದ್ರು. ಒಂದು ಊರಿಂದ ಇನ್ನೊಂದು ಊರಿಗೆ 2 ಕಿಲೋಮೀಟರ್ 3 ಕಿಲೋಮೀಟರ್ ನಡ್ಕೊಂಡು ಹೋಗಿ ಮನೆಗೆ ತರಕಾರಿ ಬೇಕಾ, ಒಂದು ವಾರಕ್ಕೆ ಆಗುವಷ್ಟು ರೇಷನ್ ಬೇಕಾ ತೊಗೊಂಡು ಬರ್ತಾ ಇದ್ರು ಸಂತೆ ಚೀಲಲ್ಲಿ ಅಲ್ವಾ. ಮತ್ತು ಸೈಕಲಲ್ಲಿ ಓಡಾಡ್ತಾ ಇದ್ರು. ಇದು ಒಂದು ಲೈಫ್ ಸ್ಟೈಲ್ಗೆ. ಇವಾಗ ಆ ಥರ ಇಲ್ಲ. ಅವಾಗಿನ ಲೈಫ್ ಸ್ಟೈಲ್ಗೂ ಇವಾಗಿನ ಲೈಫ್ ಸ್ಟೈಲ್ಗೂ ನೋಡಿದ್ರೆ ತುಂಬ ಚೇಂಜ್ ಆಗಿದೆ. ಸೊ ಒಂದು ನೆಕ್ಸ್ಟ್ ಪಾಯಿಂಟ್, ಅವಾಗ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ರು, ಕಳೆ ತೆಗಿತಾ ಇದ್ರು, ಮತ್ತು ಗೊಬ್ಬರ ಹಾಕ್ತಾ ಇದ್ರು, ಹಸುಗಳು ಉಳ್ತಾ ಇತ್ತು, ಹಸುಗಳದ್ದು ವ್ಯವಸಾಯ ನಡೀತಾ ಇತ್ತು, ರಂಟೆ ಕುಂಟೆ ಕೆಲಸ ಮಾಡ್ತಾ ಇದ್ರು. ಇವಾಗೆಲ್ಲ ಯಾವುದು ಹೊಲಗಳಲ್ಲಿ ರಂಟೆ ಕುಂಟೆ ಕೆಲಸ ಮಾಡ್ತಾ ಇಲ್ಲ. ಇವತ್ತು ಪ್ರತಿಯೊಂದು ಮನುಷ್ಯನಿಗೆ ಕೆಲಸ ಕಮ್ಮಿ ಆಗಿದೆ. ಇವತ್ತು ಎಲ್ಲ ಟೆಕ್ನಾಲಜಿ ಬಂದಿದೆ. ಓಕೆನಾ. ಟ್ಯಾಕ್ಟ್ರು ಉಳ್ತಾ ಇರೋದು, ಇವತ್ತು ಟ್ಯಾಕ್ಟ್ರು ಜೋಳ ಮುರಿತಾ ಇರೋದು, ಟ್ಯಾಕ್ಟ್ರು ಮಿಷಿನ್ ಹೊಡಿತಾ ಇರೋದು, ಪ್ರತಿಯೊಂದು ಚೇಂಜ್ ಆಗಿದೆ. ಈ ಜೀವನ ಶೈಲಿ ಮನುಷ್ಯನಿಗೆ ಬಂದ ಮೇಲೆ ಮತ್ತು ಅದಕ್ಕೆ ತಕ್ಕಂಗೆ ನಾವು ಇವತ್ತು ಚೇಂಜ್ ಆಗಿರೋದು. ನಾನು ಚೇಂಜ್ ಆಗಿರೋದು. ಅದಕ್ಕಾಗಿ ಇವತ್ತು ನನ್ನ ಜೀವನ ಶೈಲಿಯಲ್ಲಿ ಚೆನ್ನಾಗಿ ಮಾಡಿಕೊಂಡು ಮತ್ತು ಆವಾಗಿನ ಜೀವನ ಶೈಲಿ ನೆನೆಸ್ಕೊಂಡ್ರೆ ಇವಾಗಿನ ಜೀವನ ಶೈಲಿ ನೆನ್ಕೊಂಡಾಗ ಆಗ ನಾನು ಇವತ್ತಿನ ಲೈಫ್ ಸ್ಟೈಲ್ಗೆ ಹೇಗೆ ನಾನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು, ಆವಾಗಿನ ಲೈಫ್ ಸ್ಟೈಲ್ದು ಇವಾಗಿನ ಲೈಫ್ ಸ್ಟೈಲ್ದು ಹೇಗಿತ್ತು ಇದೆಲ್ಲ ಕಲಿಬೇಕಾ, ಕಲ್ತ್ಕೊಂಡು ಚೆನ್ನಾಗಾಗಬೇಕಾ, ಮತ್ತು ಆರೋಗ್ಯವಾಗಿರಬೇಕಾ,